Hello guys, welcome to my channel English with GB sir. Today let us learn about to have words. There are four words in the group of to have words. Have, has, had and having. First of all, let us consider the word have. I have a dog. You have a dog. He has a dog. She has a dog. It has a dog. They have a dog. We have a dog. Like that. And have means or has means ownership, possession. I have a big house means ನನ್ನ ಬಳಿ ದೊಡ್ಡದಾದ ಮನೆ ಇದೆ. ಯು ಹ್ಯಾವ್ ಎ ಫಾರ್ಮ್ ಲ್ಯಾಂಡ್, ನಿನ್ನ ಬಳಿ ಒಂದು ತೋಟ ಇದೆ. ಈ ಹ್ಯಾಸ್ ಎ ನ್ಯೂ ಕಾರ್, ಅವನ ಬಳಿ ಒಂದು ಹೊಸ ಕಾರ್ ಇದೆ. ಶಿ ಹ್ಯಾಸ್ ಎ ನ್ಯೂ ಸ್ಕೂಟರ್, ಅವಳ ಬಳಿ ಹೊಸ ಸ್ಕೂಟರ್ ಇದೆ. ಇಟ್ ಹ್ಯಾಸ್ ಎ ಬಿಗ್ ಫ್ಯಾಮಿಲಿ, ಅದಕ್ಕೆ ಒಂದು ದೊಡ್ಡ ಫ್ಯಾಮಿಲಿ ಇದೆ. ನೆಕ್ಸ್ಟ್ ವಿ ಶಲ್ ಕನ್ಸಿಡರ್ ಹ್ಯಾಡ್. ಹ್ಯಾಡ್ ಅನ್ನೋದು ಹ್ಯಾಡ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಹ್ಯಾಸ್ ಆರ್ ಹ್ಯಾಡ್. ಹ್ಯಾಡ್ ಈಸ್ ದ ಫಾಸ್ಟ್ ಟೆನ್ಸ್ ಆಫ್ ಹ್ಯಾವ್ ಅಂಡ್ ಹ್ಯಾಸ್. ಐ ಹ್ಯಾಡ್ ಎ ಕಾರ್ ಬಟ್ ನಾಟ್ ನೌ. ಈಗ ನನ್ನ ಹತ್ರ ಒಂದು ಕಾರ್ ಇತ್ತು, ಈಗ ಇಲ್ಲ ಅನ್ನೋ ಅರ್ಥ ಕೊಡುತ್ತೆ. ಯು ಹ್ಯಾಡ್ ಎ ಕಾರ್, ಈ ಹ್ಯಾಡ್ ಎ ಕಾರ್, ಶಿ ಹ್ಯಾಡ್ ಎ ಕಾರ್, ಇಟ್ ಹ್ಯಾಡ್ ಎ ಕಾರ್, ದೇ ಹ್ಯಾಡ್ ಎ ಕಾರ್, ವಿ ಹ್ಯಾಡ್ ಎ ಕಾರ್ ಅಂತ ಆಗುತ್ತೆ. ನೆಕ್ಸ್ಟು ಹ್ಯಾವಿಂಗ್. ಹ್ಯಾವಿಂಗ್ ಅಂದರೆ ಪಡ್ಕೊಂಡ ಮೇಲೆ ಅಂತ. ಹ್ಯಾವಿಂಗ್ ಬ್ರೋಕನ್ ಇನ್ ರಿಲೇಷನ್ಶಿಪ್ ಈ ವೆಂಟ್ ಟು ಡಿಪ್ರೆಷನ್. ಅವನು ಸಂಬಂಧದಲ್ಲಿ ಬಿರುಕುಂಟಾದ್ದರಿಂದ ಅವನಿಗೆ ಖಿನ್ನತೆ ಉಂಟಾಯಿತು. ಹ್ಯಾವಿಂಗ್ ಸೆಡ್ ದಿಸ್ ಹಿ ವೆಂಟ್ ಅವೇ, ಇಷ್ಟು ಹೇಳಿ ಅವನು ಹೊರಟೋದ. ಹ್ಯಾವಿಂಗ್ ಟೂ ಮೆನಿ ಚಿಲ್ಡ್ರನ್ ಫೋರ್ಸ್ ಹಿಮ್ ಟು ಡೂ ಸ್ಟನಸ್ ವರ್ಕ್. ಅವನಿಗೆ ತುಂಬ ಮಕ್ಕಳಿದ್ದರಿಂದ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವಂತಾಯಿತು. ನೋಡಿದ್ರಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.